ಜನಪ್ರಿಯ ನಿರ್ದೇಶಕ, ಸೋಕಾಲ್ಡ್ ಜನಪ್ರಿಯ ನಿರ್ದೇಶಕ ಆಡಿರುವಂತಹ ಮಾತುಗಳನ್ನ ನೋಡಿದ್ರಿ. ಕಥೆಯೊಂದಿಗೆ ವ್ಯವಹಾರವನ್ನು ಆತ ಶುರು ಮಾಡ್ತಾನೆ. 3 ಕೋಟಿ ಹಾಕೋದಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದ ತಕ್ಷಣ ಆತ ಶುರು ಮಾಡಿರುವಂತಹ ಮಾತುಗಳು ವ್ಯವಹಾರಕ್ಕೆ ಇಳಿದಿರೋದನ್ನು ಕೂಡ ನೀವು ಗಮನಿಸಿದ್ರಿ. ಇನ್ಮುಂದೆ ಯಾವ ರೀತಿಯಾಗಿ ಆತ ಮಾತಾಡ್ತಾ ಹೋಗ್ತಾನೆ, ಆತ ಮಾತನಾಡುವಂತಹ ಮಾತುಗಳು ನಿಮಗೂ ಕೂಡ ಗಾಬರಿ ಆಗತ್ತೆ. ನಾವು ಕೂಡ ಬೆಚ್ಚಿ ಬಿದ್ವಿ. ಬಣ್ಣದ ಲೋಕದ ಹಿಂದಿನ ಕರಾಳ ಮುಖವಾಡ ಹೀಗೂ ಕೂಡ ಇದೆಯಾ ಅಂತ ಅನ್ಸುತ್ತೆ. ಆತ ಆಡಿರುವಂತಹ ಮಾತುಗಳು ಆ ರೀತಿಯಾಗಿ ಇದೆ. ಪಕ್ಕದಲ್ಲೇ ನಟಿಯರನ್ನ ಕೂರಿಸಿಕೊಂಡು ಆತ ಆಡಿರುವಂತ ಮಾತುಗಳು ಏನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಬಿಚ್ಚಿರ್ತಾ ಹೋಗ್ತೀವಿ. ಆತ ಪುಂಖಾನುಪುಂಖವಾಗಿ ನಟಿಯರ ಹೆಸರು ಹೇಳ್ತಾನೆ. ಕನ್ನಡ ಬೇಕಾ, ಮಲಯಾಳಂ ನಟಿಯರು ಬೇಕಾ, ನೀವು ಆಯ್ಕೆ ಮಾಡ್ಕೊಳ್ಳಿ, ನಾನ್ ಕರೆಸ್ತೀನಿ. ಅವರ ರೇಟ್ ಕಾರ್ಡ್ಗಳು ಇಷ್ಟಿಷ್ಟಿರತ್ವೆ. ಒಬ್ಬರು ಸಿನಿಮಾ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದ್ರೆ ಇನ್ನು ಕೆಲವರು ಹಣದ ಬಗ್ಗೆ ಫೋಕಸ್ ಮಾಡ್ತಾರೆ. ಕನ್ನಡ ಮಲಯಾಳಂ ನಟಿಯರನ್ನ ಆಯ್ಕೆ ಮಾಡಿಕೊಳ್ಳಿ. ಹಲವು ನಟಿಯರ ಹೆಸರನ್ನ ಈ ಮಹಾನ್ ಡೈರೆಕ್ಟರ್ ರಾಮ್ ಜನಾರ್ದನ್ ಹೇಳ್ದ. ರಾಮ್ ಜನಾರ್ದನ್ಗೆ ಇದೆಲ್ಲ ಬಹಳ ಸುಲಭದ ಕೆಲಸವಂತೆ. ರಾಮ್ ಜನಾರ್ದನ್ ಜೊತೆಯಲ್ಲಿ ಒಬ್ಬ ಅಸಿಸ್ಟೆಂಟೂ ಬಂದಿದ್ದ. ಹಲವು ಮಲಯಾಳಿ ನಟಿಯರ ಫೋಟೋ ತೋರಿಸ್ದ ಆತ. ಯಾರು ಬೇಕು ಹೇಳಿ ಸರ್ ಅಂತ ಓಪನ್ ಆಫರ್ ಮುಂದೆ ಇಡ್ತಾನೆ. ಈತ ಕೊಟ್ಟ ಬಿಲ್ಡಪ್ ನೋಡಿ ನಮಗೆ ಒಂದು ನಿಮಿಷ ಗಾಬರಿ ಆಯ್ತು. ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಹಿಂಗ ಅನ್ನೋ ಟೆನ್ಷನ್ ಶುರುವಾಯ್ತು. ಆದ್ರೆ ವೀಕ್ಷಕರೇ, ಒಂದು ಕಡೆ ನಿಯತ್ತಾಗಿ ಸ್ಯಾಂಡಲ್ವುಡ್ ನಲ್ಲಿ ಬದುಕಬೇಕು, ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಹೆಸರು ಮಾಡಬೇಕು ಅನ್ನೋ ನಿರ್ದೇಶಕರಿದ್ರೆ ಇಂಥ ಡೈರೆಕ್ಟರ್ಸ್ ನಿಂದ ಅವರುಗಳಿಗೂ ಮಸಿ ಬಳದಂಗೆ. ಇವರುಗಳು ಕಾಸ್ಟಿಂಗ್ ಕೌಚ್ ಅಲ್ಲಿ ಹೆಣ್ಣು ಮಕ್ಕಳನ್ನ ದೂಡ್ತಾರೆ. ಆಫರ್ ಬೇಕು ಅಂದ್ರೆ ನಾವು ಹೇಳ್ದಂಗೆ ಕೇಳಬೇಕು, ನಾವು ಹೇಳದವ್ರ ಜೊತೆ ಹೋಗ್ಬೇಕು, ನಾವು ಹೇಳ್ದಂಗೆ ಕೆಲಸ ಮಾಡಬೇಕು. ಅದಕ್ಕೆ ಸಪರೇಟ್ ಪೇಮೆಂಟ್ ಕೊಡ್ತೀವಿ. ಎಷ್ಟೋ ಹೆಣ್ಣು ಮಕ್ಕಳು ಒಲ್ಲದ ಮನಸ್ಸಿನಿಂದ ಇದರೊಳಗೆ ನುಗ್ಗುತ್ತಾರೆ. ಅನಿವಾರ್ಯ. ಇವ್ರು ಹೇಳದಕ್ಕೆ ಒಪ್ಪಿಲ್ಲ ಅಂದ್ರೆ ಆಫರ್ಗಳಿರೋದಿಲ್ಲ. ಈತ ಅದೇ ಬಿಲ್ಡಪ್ ಗಳನ್ನ ಕೊಟ್ಕೊಂಡು ಹೇಳ್ತಾನೆ, ನಿಮಗೆ ಕನ್ನಡ ಆಕ್ಟ್ರೆಸ್ ಬೇಕಾ, ಮಲಯಾಳಂ ಆಕ್ಟ್ರೆಸ್ ಬೇಕಾ, ಲಿಸ್ಟ್ ಕೊಡ್ತಾನೆ. ಆತನ ಜೊತೆ ಬಂದಿದ್ದ ಒಬ್ಬ ಅಸಿಸ್ಟೆಂಟ್ ಫೋಟೋ ತೋರಿಸ್ತಾನೆ. ಈ ಆಕ್ಟ್ರೆಸ್ ಬೇಕಾ, ಈ ಆಕ್ಟ್ರೆಸ್ ಬೇಕಾ, ನಿಮ್ಮ ಹತ್ರ ದುಡ್ಡು ಇರ್ಬೇಕಷ್ಟೇ. ಈ ಡೈರೆಕ್ಟರ್ಗೆ ದುಡ್ಡಿದೆ ಅಂದ್ರೆ ಈ ಮನುಷ್ಯ ಏನ್ ಮಾಡೋಕ್ಕೂ ಹೇಸಲ್ಲ. ರಾಮ್ ಜನಾರ್ದನ್ ಅಸಿಸ್ಟೆಂಟ್ ಫೋಟೋಗಳನ್ನ ತೋರಿಸ್ತಾನೆ. ಫೋಟೋಗಳನ್ನ ತೋರಿಸಿ ಈ ಆಕ್ಟ್ರೆಸ್ ಬೇಕಾ, ಈ ಆಕ್ಟ್ರೆಸ್ ಬೇಕಾ, ಇವ್ರ ಆಫರ್ ಇದು, ಇವ್ರ ಆಫರ್ ಇದು ಅಂತ ತೋರಿಸ್ತಾನೆ. ವೀಕ್ಷಕರೇ, ಒಂದಂತೂ ಸುವರ್ಣ ನ್ಯೂಸ್ ಖಚಿತವಾಗಿ ನಿರ್ಧಾರ ಮಾಡಿತ್ತು. ಆ ಯಾವ ಹೆಣ್ಣು ಮಕ್ಕಳ ಫೇಸ್, ಮುಖ, ಹೆಸರು, ವಾಯ್ಸ್ ಕೂಡ ರಿವೀಲ್ ಮಾಡೋದಿಲ್ಲ. ನಾವು ಅವರ ವಾಯ್ಸ್ ಅನ್ನ ಎಡಿಟ್ ಮಾಡಿದ್ದೀವಿ, ಅವರ ಫೋಟೋ ಬ್ಲರ್ ಮಾಡಿದ್ದೀವಿ, ಅವರ ಹೆಸರು ಹೇಳ್ತಾ ಇಲ್ಲ. ಆದ್ರೆ ಆ ಹೆಣ್ಣು ಮಕ್ಕಳನ್ನ ತನ್ನ ದಂಧೆಗೆ ಬಳಸ್ಕೊಳ್ತಾ ಇರೋ ಇಂತಹ ಅತಿ ನಿಕೃಷ್ಟ ಡೈರೆಕ್ಟರ್ಗಳನ್ನ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಆತ ಹೇಳಿರೋ ಹೆಸರುಗಳಿಗೆ ನಾವು ಬೀಪ್ ಹಾಕಿದ್ದೀವಿ ವೀಕ್ಷಕರೇ. ನಮ್ಮದಂತೂ ಸ್ಪಷ್ಟ, ಯಾರ ಮಾನಹಾನಿಯೂ ಆಗಬಾರದು. ಅದರಲ್ಲೂ ಹೆಣ್ಣು ಮಕ್ಕಳು ಜೀವನ ಕಂಡುಕೊಳ್ಬೇಕು ಅಂತ ಬರೋ ಹೆಣ್ಣು ಮಕ್ಕಳನ್ನ ಈತ ತನ್ನ ದಂಧೆಗೆ ಬಳಸ್ಕೊಳ್ತಾ ಇದ್ದಾನೆ. ಅವರ ಹೆಸರು ರಿವೀಲ್ ಮಾಡಲ್ಲ, ಫೇಸ್ ರಿವೀಲ್ ಮಾಡಲ್ಲ, ವಾಯ್ಸ್ ಎಡಿಟೆಡ್ ಇರುತ್ತೆ. ಆದ್ರೆ ಇನ್ಫಾರ್ಮೇಶನ್ ಪಕ್ಕಾ. ಅವರ ಬಾಯಲ್ಲೇ ಕೇಳಿ ಸ್ಯಾಂಡಲ್ವುಡ್ ನ ಕರಾಳ ದಂಧೆಯ ಕಥೆ. ಇನ್ನು ಈ ಡೈರೆಕ್ಟರ್ ಹೇಳ್ತಾನೆ, ಒಬ್ಬ ನಟನ ಬಗ್ಗೆ ಹೇಳ್ತಾನೆ. ಆತ 3,000 ಹುಡುಗಿಯರ ಜೊತೆ ಮಲಗಿದ್ದ ಸಾಧನೆಯನ್ನ ದುಬೈನಲ್ಲಿ ದೊಡ್ಡ ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡದ್ನಂತೆ. ಒಬ್ಬ ನಟನ ಬಗ್ಗೆ ಹೇಳ್ತಾನೆ, ಆತ 3,000 ಹೆಣ್ಣು ಮಕ್ಕಳ ಜೊತೆ ಮಲಗಿದ್ದಾನೆ. ಆತ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ದುಬೈನಲ್ಲಿ ಪಾರ್ಟಿ ಮಾಡಿದ್ದ, ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಾನೆ. ಸ್ಟಿಂಗ್ ಆಪರೇಷನ್ ನಲ್ಲಿ ಆತ ಹೊರಗೆಡವಿರೋ ಮಾಹಿತಿಗಳಿವೆ. ಅನಾಚಾರನ ಬಯಲುಗೆಳಬೇಕು ಅಷ್ಟೇ. ಆದ್ರೆ ಆ ಹೆಣ್ಣು ಮಕ್ಕಳ ಯಾವುದೇ ಐಡೆಂಟಿಟಿಯನ್ನ ನಾವು ರಿವೀಲ್ ಮಾಡ್ತಾ ಇಲ್ಲ. ಆತ ಏನ್ ಹೇಳ್ದ ಅದನ್ನ ಎಷ್ಟು ಪ್ರೌಢಾಗಿ ಹೇಳ್ಕೊತಾನೀತ. ಆತನ ಹೆಮ್ಮೆ ನೋಡ್ಬೇಕು, ಆತನ ಖುಷಿ ನೋಡ್ಬೇಕು ಅದನ್ನ ಹೇಳುವಾಗ. ನೋಡಿ, ಈಗ ಹೀರೋಯಿನ್
ಇರ್ತಾರಲ್ಲ ಅಂದ್ರೆ ಬಂಡವಾಳ ಶೋಕಿ ಇರುತ್ತೆ, ನಮಗೂ ಕನ್ವೆಂಟ್ ಆಗ್ಬೇಕಷ್ಟೇ. ನೋಡಿ ಸರ್, ಒಂದು 2-3 ಐಡಿಯಾ ಕೊಡ್ತೀನಿ. ಸೀರಿಯಲ್ಲು ಯಾರು ಚೆನ್ನಾಗಿರೋರು ಮೀಟು ಗೀಟು ಅಂತ ಇಲ್ಲ, ಯಾಕಂದ್ರೆ ಎಲ್ಲ ಇಟ್ಸ್ ಆಲ್ ಅವರ್ ಕಂಟ್ರೋಲ್. ಅಂದ್ರೆ ಯಾರು ನಮ್ಗೆ ಈ ಅಪ್ಕಮರ್ಸ್ ಇರ್ತಾರಲ್ಲ, ಬೆಸ್ಟ್ ಯಾರು ಅನ್ಸುತ್ತೆ ಮಾಡಿದಾಗ ಒನ್ ಡೇ ಟೈಮ್ ಬಿಡಿ ಸರ್, ನಾನು ರೆಡಿ ಮಾಡ್ತೀನಿ. ಅಷ್ಟು ನಾವು ಬಂಡವಾಳ ಹಾಕ್ತೀವಿ ಅಂದ್ರೆ ಮೈಂಡ್ ರಿಲ್ಯಾಕ್ಸ್ ಇರ್ಬೇಕಲ್ಲ. ಒಂದ್ಸರಿ ನಾವು ಬಜೆಟ್ ಓಕೆ ಆದ್ರೆ ಫೈನಲ್ ಆದ್ರೆ ಅವ್ರಿಗೆ ಮಾಡಿಸ್ಬೋದು. ಇವ್ರಿಗೆ ಹೇಳಿದೀನಿ ಅಲ್ಲ, ಫಿಲ್ಮ್ ಇಂಡಸ್ಟ್ರಿ ನಡೆಯುತ್ತಾ ಇದೆ ಅಂತ ದುಡ್ಡು ಕೊಡ್ಬಾ ಮಾತಾಡ್ಸ್ತೀರಾ ಅನ್ಸುತ್ತಿ? ಗುಡ್ ಆಪ್ಷನ್ ಅನ್ಕೊಂಡೆ. ಹೇಳಿ, ಪರವಾಗಿಲ್ಲ. ಬೇಡ ಆದ್ರೆ ಬೇರೆ ಒಂದೊಂದು ಇದಾರೆ ಕಸನ, ಹಳೆ ಕಸನ ಸರ್. ಸಿನಿಮಾ ಸಕ್ಸಸ್ ಆಗ್ಬೇಕು. ಹೌದು ಸರ್. ಗೊತ್ತು ಸರ್. ಅವರು 3,000 ಜನ ಕಮಿಟ್ ಆಗಿದ್ದಾರೆ ಅಂದ್ಬಿಟ್ಟು ದೊಡ್ಡ ಪಾರ್ಟಿ ಮಾಡಿದ್ರು. ಅದು ದುಬೈಯಲ್ಲಿ ಮಾಡಿದ ಪಾರ್ಟಿ. 3,000 ಜನ? 3,000 ಜನ ನನ್ನ ಕೆರಿಯಲ್ಲಿ ಅಂತ. ಏನು ಅವ್ರು ಬೇಕಾದ್ರೆ ನಿಮ್ಗೆ ಪ್ರೂಫ್ ಸೌಂಡ್ ಕಳಿಸ್ತೀನಿ. ನಮ್ಮ ಕರ್ನಾಟಕದವ್ರು ಯಾರಿದ್ದಾರೆ? ಏನು ಆಕ್ಟ್ರೆಸ್ ಯಾರಿದ್ದಾರೆ? ಹಂಗಿಟ್ಟು ಏನು ಇಬ್ಬರು ಚೆನ್ನಾಗಿದ್ದಾರೆ, ಇಬ್ಬರು ಚೆನ್ನಾಗಿ. ಏನ್ ಹೆಸರು ಅವ್ರದ್ದು? ಇಬ್ರು ಇರೋರು? ಅವು ಇನ್ನೊಬ್ರು ಇರೋ. ನನಗೆ ನಿಮ್ಗೆಲ್ಲ ಓಕೆ ಆದ್ಮೇಲೆ ಒಂದು ಒಳ್ಳೆ ಅಡ್ವಾನ್ಸ್ ಕೊಡಿ ಸರ್. ಆಯ್ತು ಸರ್. ನಿಮ್ಗೆ ಏನ್ ಬೇಕೋ ಅದು ವಾಟ್ ಎವರ್ ಯು ವಾಂಟ್. ಅಷ್ಟೇ. ನೀವು ಯಾವ ಸಿನಿಮಾ ಮಾಡಿದ್ರಾ? ನೀವು ಯಾವ ಹೀರೋಯಿನ್ ಜೊತೆ ಕೆಲಸ ಮಾಡಿದ್ರಾ? ರಕ್ತ ಕಣ್ಣೀರು ನಾನು ಅಸೋಸಿಯೇಟ್, ಮೇನ್ ಅಸೋಸಿಯೇಟ್. ನೀವು ಉಪೇಂದ್ರ ಅವ್ರ ಜೊತೆ, ರಮ್ಯ ಕೃಷ್ಣ ಅವ್ರ ಜೊತೆ ಮಾಡಿದ್ದೆ. ಬಟ್ ಅಲ್ಲ, ಆ ಥರ ಇಲ್ಲಲ್ಲ. ಹೇಳೋಕ್ಕಾಗುತ್ತೆ, ಕೆಲವು ಸತ್ಯಗಳಿತ್ತು. ಯಾರೂ ಆ ಥರ ಚಾಚ ಅಂತ ಹೇಳಕ್ಕೆ ನಿಮ್ಗೆ ಅದ ಹೀರೋಯಿನ್ ಇರ್ತಾರಲ್ಲ ಅಂದ್ರೆ ಬಂಡವಾಳ ಶೋಕಿ ಇರುತ್ತೆ, ನಮಗೂ ಕನ್ವೆಂಟ್ ಆಗ್ಬೇಕಷ್ಟೇ. ನೋಡಿ ಸರ್, ಒಂದು 2-3 ಐಡಿಯಾ ಕೊಡ್ತೀನಿ. ಸೀರಿಯಲ್ಲು ಯಾರು ಚೆನ್ನಾಗಿರೋರು ಮೀಟು ಗೀಟು ಅಂತ ಇಲ್ಲ, ಯಾಕಂದ್ರೆ ಎಲ್ಲ ಇಟ್ಸ್ ಆಲ್ ಅವರ್ ಕಂಟ್ರೋಲ್. ಅಂದ್ರೆ ಯಾರು ನಮ್ಗೆ ಈ ಅಪ್ಕಮರ್ಸ್ ಇರ್ತಾರಲ್ಲ, ಬೆಸ್ಟ್ ಯಾರು ಅನ್ಸುತ್ತೆ ಮಾಡಿದಾಗ ಒನ್ ಡೇ ಟೈಮ್ ಬಿಡಿ ಸರ್, ನಾನು ರೆಡಿ ಮಾಡ್ತೀನಿ. ಅಷ್ಟು ನಾವು ಬಂಡವಾಳ ಹಾಕ್ತೀವಿ ಅಂದ್ರೆ ಮೈಂಡ್ ರಿಲ್ಯಾಕ್ಸ್ ಇರ್ಬೇಕಲ್ಲ. ಒಂದ್ಸರಿ ನಾವು ಬಜೆಟ್ ಓಕೆ ಆದ್ರೆ ಫೈನಲ್ ಆದ್ರೆ ಅವ್ರಿಗೆ ಮಾಡಿಸ್ಬೋದು. ಇವ್ರಿಗೆ ಹೇಳಿದೀನಿ ಅಲ್ಲ, ಫಿಲ್ಮ್ ಇಂಡಸ್ಟ್ರಿ ನಡೆಯುತ್ತಾ ಇದೆ ಅಂತ ದುಡ್ಡು ಕೊಡ್ಬಾ ಮಾತಾಡ್ಸ್ತೀರಾ ಅನ್ಸುತ್ತಿ? ಗುಡ್ ಆಪ್ಷನ್ ಅನ್ಕೊಂಡೆ. ಹೇಳಿ, ಪರವಾಗಿಲ್ಲ. ಬೇಡ ಆದ್ರೆ ಬೇರೆ ಒಂದೊಂದು ಇದಾರೆ ಕಸನ, ಹಳೆ ಕಸನ ಸರ್. ಸಿನಿಮಾ ಸಕ್ಸಸ್ ಆಗ್ಬೇಕು. ಹೌದು ಸರ್. ಗೊತ್ತು ಸರ್. ಅವರು 3,000 ಜನ ಕಮಿಟ್ ಆಗಿದ್ದಾರೆ ಅಂದ್ಬಿಟ್ಟು ದೊಡ್ಡ ಪಾರ್ಟಿ ಮಾಡಿದ್ರು. ಅದು ದುಬೈಯಲ್ಲಿ ಮಾಡಿದ ಪಾರ್ಟಿ. 3,000 ಜನ? 3,000 ಜನ ನನ್ನ ಕೆರಿಯಲ್ಲಿ ಅಂತ. ಏನು ಅವ್ರು ಬೇಕಾದ್ರೆ ನಿಮ್ಗೆ ಪ್ರೂಫ್ ಸೌಂಡ್ ಕಳಿಸ್ತೀನಿ. ನಮ್ಮ ಕರ್ನಾಟಕದವ್ರು ಯಾರಿದ್ದಾರೆ? ಏನು ಆಕ್ಟ್ರೆಸ್ ಯಾರಿದ್ದಾರೆ? ಹಂಗಿಟ್ಟು ಏನು ಇಬ್ಬರು ಚೆನ್ನಾಗಿದ್ದಾರೆ, ಇಬ್ಬರು ಚೆನ್ನಾಗಿ. ಏನ್ ಹೆಸರು ಅವ್ರದ್ದು? ಇಬ್ರು ಇರೋರು? ಅವು ಇನ್ನೊಬ್ರು ಇರೋ. ನನಗೆ ನಿಮ್ಗೆಲ್ಲ ಓಕೆ ಆದ್ಮೇಲೆ ಒಂದು ಒಳ್ಳೆ ಅಡ್ವಾನ್ಸ್ ಕೊಡಿ ಸರ್. ಆಯ್ತು ಸರ್. ನಿಮ್ಗೆ ಏನ್ ಬೇಕೋ ಅದು ವಾಟ್ ಎವರ್ ಯು ವಾಂಟ್. ಅಷ್ಟೇ. ನೀವು ಯಾವ ಸಿನಿಮಾ ಮಾಡಿದ್ರಾ? ನೀವು ಯಾವ ಹೀರೋಯಿನ್ ಜೊತೆ ಕೆಲಸ ಮಾಡಿದ್ರಾ? ರಕ್ತ ಕಣ್ಣೀರು ನಾನು ಅಸೋಸಿಯೇಟ್, ಮೇನ್ ಅಸೋಸಿಯೇಟ್. ನೀವು ಉಪೇಂದ್ರ ಅವ್ರ ಜೊತೆ, ರಮ್ಯ ಕೃಷ್ಣ ಅವ್ರ ಜೊತೆ ಮಾಡಿದ್ದೆ. ಬಟ್ ಅಲ್ಲ, ಆ ಥರ ಇಲ್ಲಲ್ಲ. ಹೇಳೋಕ್ಕಾಗುತ್ತೆ, ಕೆಲವು ಸತ್ಯಗಳಿತ್ತು. ಯಾರೂ ಆ ಥರ ಚಾಚ ಅಂತ ಹೇಳಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.